ಎಲ್ಲ ಈಸಿಯಾಗಿ ಆಗಿಬಿಟ್ರೆ ಏನು ಪ್ರಯೋಜನ. ಸೊ ರಾಮ ಮಂದಿರ ಕಟ್ಟೋಕ್ಕೆ 500 ವರ್ಷ ಒದ್ದಾಡಿದ್ವಿ. ಸೊ ನಾನು ಹೋಗೋಕ್ಕೆ ಒಂದು ಸಣ್ಣ ಪುಟ್ಟ ಕಷ್ಟಗಳು ಬಂತು ಅಂದರೆ ಏನು ಅವೆಲ್ಲ ಲೆಕ್ಕಕ್ಕಿಲ್ಲ. ನಮ್ಮ ರೈಟ್ ಪೂರ್ತಿ ಆಂಜನೇಯ ಸ್ವಾಮಿ ಅಂತೂ ಮಿಸ್ ಆಗಿಲ್ಲ ನಮಗೆ. ಎಲ್ಲ ಕಡೆ ಕಾಣಿಸ್ಕೊತಾರೆ, ಸಪೋರ್ಟ್ ಮಾಡ್ತಾನೆ ಇದ್ದಾರೆ. ಸೊ ಇನ್ನು ಹೈದ್ರಾಬಾದು 92 ಕಿಲೋಮೀಟ್ರ್ ಇದೆ, ರೇಂಜು 25 ಕಿಲೋಮೀಟ್ರ್ ಇದೆ. ಏನು ಮಾಡೋದು, ಭಾಷೆ ಜನ ಗೊತ್ತಿಲ್ಲದೋದು ಊರಲ್ಲಿ ಅದು ಹೆಂಗೆ ರಾಜಾರೋಷವಾಗಿ ಇವಿ ಸ್ಕೂಟ್ರ್ ಎತ್ಕೊ ಓಡಾಡ್ತಾಯಿನಿ ಅಂತ. ಸೊ ನನಗೆ ಗೊತ್ತಿಲ್ಲ ಅದು ಎಲ್ಲಿಂದ ಧೈರ್ಯ ಗೊತ್ತಾಯ್ತು ಅಂತಾರೆ ಗೊತ್ತಾಗ್ತಿಲ್ಲ. ಸುಮ್ಮನೆ ಜೈ ಜೈ ಅಷ್ಟೇ, ಜೈ ಆಂಜನೇಯ ಜೈ ಶ್ರೀರಾಮ್ ಅಂತ ಒಯ್ತಾ ಇರೋದಷ್ಟೇ. ಒಂದೇ ಭಾಷೆ ಮಾತಾಡೋ ಜನಗಳು ಅದ 2 ಸ್ಟೇಟು. ಹೈದರಾಬಾದ್ ಸಿಟಿಗಂತೂ ಎಂಟ್ರಿ ಆಗಾಯ್ತು. ಇಲ್ಲೊಂದು ಅದ್ಭುತ ಕಾಣಿಸ್ತಾ ಇದೆ. ಈ ಅದ್ಭುತ ಏನು ಅಂತ ನಿಮ್ಗೆ ಗೊತ್ತಿದ್ರೆ ಮಿಸ್ ಮಾಡದೆ ಕಮೆಂಟ್ ಮಾಡಿ ತಿಳಿಸಿ. ಒಂದು ಎನರ್ಜಿ ಬರ್ತಾ ಇದೆ, ಹತ್ರ ಹೋಗ್ತಾ ಇದ್ದಂಗೆ ಒಂದು ಎನರ್ಜಿ ಬರ್ತಾ ಇದೆ. 2000 ಕಿಲೋಮೀಟ್ರಲ್ಲಿ ಹತ್ತತ್ರ 438 ಕಿಲೋಮೀಟ್ರ್ ಹೋಗಾಯ್ತು. ನಡ್ಕೊಂಡು ಹೋಗ್ತಿರೋರು, ಸೈಕಲಲ್ಲಿ ಹೋಗ್ತಿರೋರು ತುಂಬ ಜನ ಅವರೇ. ಸೊ ಅವ್ರ ಮುಂದೆ ನಂದೇನಲ್ಲ ಅಂತ ಅನ್ಕೋತೀನಿ. ಸೊ ಚಾರ್ಜಿಂಗ್ ಮಾಡ್ಕೊಂಡು ಆರಾಮಾಗಿ ನಿಧಾನಕ್ಕೆ ಹೋಗ್ಬೋದು. ಚಾರ್ಜಿಂಗ್ ಮಾಡೋ ಟೈಮಲ್ಲಿ ರೆಸ್ಟ್ ಸಿಗುತ್ತೆ. ಚಾರ್ಜ್ ಆದಮೇಲೆ ರೈಡ್ ಮಾಡ್ಕೊಂಡು ಹೋಗೋದು ಅಷ್ಟೇ. ಇದುವರೆಗೂ ನಾನು ಚಾರ್ಲಿ ಎತ್ಕೊಂಡು ರೈಡ್ ಮಾಡಿರೋದ್ರಲ್ಲಿ ಸೊ ಸೌತ್ ಇಂಡಿಯಾದ ಎಲ್ಲಾ ಸ್ಟೇಟು ಕಂಪ್ಲೀಟ್ ಮಾಡ್ಬಿಟ್ಟೆ. ಹೌದು, ಸೊ ಈ ಕಡೆ ಹೆಜ್ಜೆ ಹಾಕಿದ ತಕ್ಷಣ ಸೊ ತೆಲಂಗಾಣ ಒಂದು ಪೆಂಡಿಂಗ್ ಇತ್ತು, ಅದನ್ನು ಕಂಪ್ಲೀಟ್ ಆಗೋಯ್ತು. ಆಂಧ್ರ, ತೆಲಂಗಾಣ, ತಮಿಳುನಾಡು, ಕೇರಳ, ಪಾಂಡಿಚೇರಿ, ಸೊ ಇಷ್ಟನ್ನು ಕಂಪ್ಲೀಟ್ ಮಾಡ್ಬಿಟ್ಟೆ. ಕರ್ನಾಟಕ, ಸೊ ನಾವು ಕರ್ನಾಟಕದವ್ರೆ. ಸೊ ಇಷ್ಟು ಸ್ಟೇಟ್, ಸೌತ್ ಇಂಡಿಯಾದ ಎಲ್ಲಾ ಸ್ಟೇಟ್ನು ಕಂಪ್ಲೀಟ್ ಮಾಡ್ಬಿಟ್ಟೆ ನನ್ನ ಚಾರ್ಲಿನ ರೈಡ್ ಮಾಡ್ಕೊಂಡು. ಓಲಾ ಎಕ್ಸ್ಪೀರಿಯನ್ಸ್ ಸೆಂಟರ್ ಇಲ್ಲೇ ಚಾರ್ಜ್ ಹಾಕೊಂಡಿದ್ದೀನಿ ನೋಡಿ. ಮುಂದೆ ಅಲ್ಲ ಕಡೆ ಕಟ್ಟೆ ಕಾಣಿಸ್ತೈತಾ? ಸೊ ಆ ಕಟ್ಟೆಲ್ಲ ಇವತ್ತಿನ ನಿದ್ದೆ. ಇವತ್ತು 276 ಕಿಲೋಮೀಟರ್ ರೈಡ್ ಕಂಪ್ಲೀಟ್ ಆಗೈತೆ. ಇನ್ನೂ ಸುಮಾರು ದೂರ ಹೋಗ್ಬೇಕು. ಇನ್ನು ಬ್ಯಾಕ್ ಗ್ರೌಂಡಲ್ಲಿ ಬಂಕ್ ಕಾಣಿಸ್ತೈತಾ? ಸೊ ಚಾರ್ಜ್ ಹಾಕ್ಬಿಟ್ಟು ಇಲ್ಲೇ ಬಂದ್ಬಿಟ್ಟು ಮಲ್ಕೊಂಡಿದ್ದೀನಿ. ಒಂದು ದೇವಸ್ಥಾನ ಐತೆ. ಸೊ ನಮ್ಮ ಮೈಸೂರವ್ರಿಗೆ ಬೆಂಗಳೂರು ಟ್ರಾಫಿಕ್ಕು ಇಷ್ಟ ಆಗಲ್ಲ, ಹೈದರಾಬಾದ್ ಟ್ರಾಫಿಕ್ಕು ಇಷ್ಟ ಆಗಲ್ಲ. ಇನ್ನೂ ಸುಮಾರು ದೂರ ಹೋಗ್ಬೇಕು. ಅದ್ರಲ್ಲಿ ಬೇರೆ ಆ ಮ್ಯಾಪ್ನ ಕೆಳಗಡೆ ನೋಡ್ಕೊಂಡು ಮೊಬೈಲಲ್ಲಿ ಒಂದು ಚೂರು ಕಿಂಡಿಲ್ ನೋಡ್ಕೊಂಡು ಓಡಿಸ್ಬೇಕಾ? ತಲೆ ಕೆಟ್ಟೋಯ್ತೈತೆ ನೋಡಿ, ಫುಲ್ ಜಾಮ. ಮತ್ತೆ ಹೋಗಪ್ಪ, ಸದ್ಯಕ್ಕೆ ಪ್ಲ್ಯಾನ್ ಚೇಂಜು. ಹೈದ್ರಾಬಾದ್ಗೆ ಹೋಗಲ್ಲ, ಸಿಕಿಂದ್ರಾಬಾದ್ಗೆ ಹೋಗ್ತೀವಿ. ಅಲ್ಲಿ ಮುಂದೆ ಹೋಯ್ತಿರೋ ಬೈಕಲ್ಲಿ ಸೀರೆ ಬಂದು ವೀಲಿಗೆ ಟಚ್ ಆಗ್ತಾನೆ ಐತೆ. ಮನೆ ಮೊದಲೋಗ್ಬಿಟ್ಟು ಹೇಳವ, ಇಲ್ಲ ಅಂದರೆ ಅನಾಹುತಗಳ ಗ್ಯಾರಂಟಿ. ಸರಿ ಸಹಿಸ್ಕೊಂಡು ಸಾರಿ. ಹೈದರಾಬಾದಲ್ಲಿ ಬಿರಿಯಾನಿ ಅದೆಷ್ಟೇ ಫೇಮಸ್ ಆಗಿರಲಿ, ಈ ರೈಡಲ್ಲಂತೂ ನಾನ್ ವೆಜ್ನಂತೂ ಮುಟ್ಟೋದೇ ಇಲ್ಲ. ಜೈ ಶ್ರೀರಾಮ್. ಬನ್ನಿ ನಮ್ಮ ಡೇ 3 ರೈಡ್ನ ಸ್ಟಾರ್ಟ್ ಮಾಡುವ. ಸದ್ಯಕ್ಕೆ ಹೈವೇ ಪಕ್ಕನೇ ಇತ್ತು ನಮ್ಮ ಜಾಗ. ಸೊ ಉಳ್ಕೊಂಡಿದ್ದು ರಾಯಲ್ ಡಾಬಾಗೆ ಟಾಟಾ ಹೇಳ್ಕೊಂಡು ಹೋಯ್ತಾ ಇರವ. ಊಟ ಮಾತ್ರ ಕೆಡ್ತಾಗಿತ್ತು, ರೂಮು ಪರವಾಗಿಲ್ಲ ಕೊಟ್ಟಿದ್ದ ಕಾಸಿಗೆ. ಸೊ ಹೋಗವ. ಒಳ್ಳೆ ವ್ಯೂ ಮಾತ್ರ ಫ್ರಂಟಲ್ಲಿ ಬೆಟ್ಟ. ಸೊ ಮುಂದೆ ಇವಾಗ ಮೇಜರ್ ಸಿಟಿ ಸಿಗೋದು ಕರ್ನೂಲ್ ಅಂತ. ಇವತ್ತು ಕರ್ನೂಲ್ಗೆ ಹೋಗೋಣ, ಅಲ್ಲಿಂದ ನೆಕ್ಸ್ಟ್ ಪ್ಲ್ಯಾನ್ ಮಾಡ್ಕೊಳ್ಳೋಣ. ಕರ್ನೂಲ್ ಇಲ್ಲಿಂದ ಹತ್ತತ್ರ ಒಂದು 95ರಿಂದ 100 ಕಿಲೋಮೀಟರ್ ಇದೆ. ಚಳಿ ಲೈಟಾಗಿ ಆಗ್ತಾ ಇದೆ. ಸದ್ಯಕ್ಕೆ 2 ದಿನದಿಂದ ಶ್ರೀರಾಮನ ಕೃಪೆಯಿಂದ ಯಾವುದೇ ಸಮಸ್ಯೆಗಳಾಗಿಲ್ಲ. ಬುದ್ಧಿ ಜೀವ ಇಲ್ಲದೆ ಇರೋ ನನ್ನ ಚಾರ್ಲಿನ ಮೈಸೂರಿಂದ ಅಯೋಧ್ಯೆಗೆ 2,500 ಕಿಲೋಮೀಟರ್ ರೈಡ್ ಮಾಡಿದೀನಿ. ಒಂದು ಚೂರು ಹೊಗೆ ಬಿಟ್ಟಿಲ್ಲ. ಬುದ್ಧಿ ಜೀವನ ಇರೋ ನಾವು ಧೂಮಪಾನ ಮಾಡಿ ನಾವು ಆರೋಗ್ಯ ಕೆಡಿಸ್ಕೊತಾ ಇದೀವಿ. ಧೂಮಪಾನ ಬಿಡಬೇಕು ಅಂತ ತುಂಬಾ ಟ್ರೈ ಮಾಡ್ತಾ ಇದೀವಿ, ಅರ್ವಿ ಬಿಡಕ್ ಆಗ್ತಿಲ್ಲ ಅಂತ ನೀವೇನಾರು ಹೇಳಿದ್ರೆ ಜಾಸ್ತಿ ತಲೆ ಕೆಡಿಸ್ಕೊಬೇಡಿ, ನಾನ್ ಬಿಡಿಸ್ತೀನಿ. ಶ್ರೀರಾಮನ ಆಶೀರ್ವಾದದಿಂದ ಆಯುರ್ಬ್ರಹ್ಮ ವೆಲ್ನೆಸ್ ನವರು AB ಅಡ್ವಾನ್ಸ್ ಆಂಟಿ ಸ್ಮೋಕಿಂಗ್ ಹರ್ಬಲ್ ಟೀನ ಮಾರ್ಕೆಟ್ ತಂದಿದ್ದಾರೆ. ಈ ಹರ್ಬಲ್ ಟೀನ ಬೆಳಗ್ಗೆ ರಾತ್ರಿ ಊಟಕ್ಕಿಂತ ಮುಂಚೆ 2 ಸಲ ಕುಡೀರಿ ಸಾಕು. ನಾನ್ ಗ್ಯಾರಂಟಿ ಕೊಡ್ತೀನಿ, ಲೈಫ್ ಅಲ್ಲೇ ನೀವು ಸ್ಮೋಕಿಂಗ್ ಮಾಡಲ್ಲ. ಇನ್ನೇನಕ್ಕೆ ತಡ 1% ಎಫರ್ಟ್ ಹಾಕ್ಬಿಟ್ಟು ಸ್ಕ್ರೀನ್ ಅಲ್ಲಿ ಕಾಣಿಸಿರೋ ನಂಬರ್ಗೆ ಕಾಲ್ ಮಾಡಿ ಈ ಆಂಟಿ ಸ್ಮೋಕಿಂಗ್ ಹರ್ಬಲ್ ಟೀನ ತರಿಸ್ಕೊಳ್ಳಿ. ಇನ್ಮೇಲೆ 101% ನೀವು ಸ್ಮೋಕಿಂಗ್ ಮಾಡಲ್ಲ. ಈ ಆಂಟಿ ಸ್ಮೋಕಿಂಗ್ ಹರ್ಬಲ್ ಟೀ ಕುಡಿದು ನನ್ನ ಸ್ನೇಹಿತನು 5 ದಿನದಲ್ಲಿ ಧೂಮಪಾನ ಬಿಟ್ಟಿಯಾನೆ. ಇದರ ಫುಲ್ ಲೆಂತ್ ವಿಡಿಯೋ ಬಂದು ನನ್ನ ಟ್ರಾವೆಲ್ 14 ಕನ್ನಡ ಯೂಟ್ಯೂಬ್ ಮತ್ತೆ ಫೇಸ್ಬುಕ್ ಪೇಜ್ ಅಲ್ಲಿ ಅಪ್ಲೋಡ್ ಮಾಡಿನಿ, ನೀವು ನೋಡಬಹುದು ಬೇಕಾದ್ರೆ. ಸೊ ಡೇ 3 ಇದನ್ನು ಸಕ್ಸಸ್ಫುಲ್ ಆಗಿ ಆಗ್ಬಿಟ್ರೆ ಮಾತ್ರ ನೆಮ್ಮದಿ ಆಗ್ಬಿಡುತ್ತೆ. ಹೋಗೋಣ ಮುಂದೆ. ಒಂದು ಚಾರ್ಜಿಂಗ್ ಎಲ್ಲ ಮಾಡ್ಕೊಂಡು ಹೋಗ್ಬೇಕು ಹೈದ್ರಾಬಾದ್ಗೆ ಹೋಗಕ್ಕೆ ಹತ್ತತ್ರ 300 ಕಿಲೋಮೀಟರ್ನ ಇದೆ ಇಲ್ಲಿಂದ. ನೋಡವ ಎಲ್ಲಿಗೆ ರೀಚ್ ಆಗ್ತೀನಿ ಅಂತ ನನಗಂತೂ ಗೊತ್ತಿಲ್ಲ. ಹೋಗ್ತಾ ಶ್ರೀರಾಮನೇ ದಾರಿ ತೋರಿಸ್ತಾನೆ, ಹಂಗೆ ಹೋಗ್ತಾ ಇರವ. ಸೊ ಈ ಜರ್ನಿಲಿ ಮಿಸ್ ಮಾಡಿದೆ ನನ್ನ ಜೊತೆ ನೀವು ಇರಿ, ಅಯೋಧ್ಯೆ ದರ್ಶನ ಮಾಡೋಣ. ಚಾನಲ್ ನಿಮ್ಗೆ ಗೊತ್ತಲ್ವಾ, ಟ್ರಾವೆಲ್ 14 ಕನ್ನಡ ಅಂತ. ಮಿಸ್ ಮಾಡಿದೆ ಯೂಟ್ಯೂಬಲ್ಲಿ ನೋಡಿದೆ ಸಬ್ಸ್ಕ್ರೈಬ್ ಮಾಡ್ಕೊಬಿಡಿ, ಫೇಸ್ಬುಕ್ಕಲ್ಲಿ ನೋಡಿದೆ ಫಾಲೋ ಮಾಡ್ಕೊಳ್ಳಿ, ಇನ್ಸ್ಟಾಗ್ರಾಮಲ್ಲಿ ನೋಡಿದ್ರು ಫಾಲೋ ಮಾಡ್ಕೊಂಬಿಡಿ. ಸ್ಪೀಡು ಹೈವೇ ಆದ್ರೂ 50 ಮೇಂಟೈನ್ ಮಾಡೋಕ್ಕಾಗೋದು, ಯಾಕಂದರೆ ಚಾರ್ಜ್ ಬೇಗ ಖಾಲಿ ಆಗುತ್ತೆ. ಸೊ 50ನೇ ಮೇಂಟೈನ್ ಮಾಡೋಣ. ನೆನ್ನೆನೂ ಅಷ್ಟೇ ಮೇಂಟೈನ್ ಮಾಡಿದ್ದು. 50-60 ಹೋಗ್ತಿದ್ದೆ, ಒಂದು 50 ಮೇಂಟೈನ್ ಮಾಡಿದ್ದೆ. ಸೊ ಇವತ್ತೂ ಅದೇ ಪ್ಲ್ಯಾನು. ಹೈವೇ ಮಾತ್ರ ಚೆನ್ನಾಗಿದೆ. ಸೊ ಹಿಂಗೆ ಇದ್ಬಿಟ್ರೆ ಕಂಟಿನ್ಯೂಸ್ ಅಯೋಧ್ಯೆವರೆಗೂ ಮಜಾ ಬರುತ್ತೆ ರೈಡು ಮಾಡೋಕ್ಕೆ. ಸೊ 2 ದಿನ ಹೇಗೆಲ್ಲ ರೈಡ್ ಮಾಡಿದೆ ಅಂತ ನೀವು ಮಿಸ್ ಮಾಡಿದೆ ನನ್ನ ಚಾನಲ್ ನೋಡ್ಬೋದು. ಸಖತ್ತಿದೆ ರೈಡು. ಸೊ ಇದು 3ನೇ ದಿವಸದ ರೈಡು. ಕರೆಕ್ಟಾಗಿ ಮೈಸೂರಿಂದ ಇಲ್ಲಿವರೆಗೂ 428 ಕಿಲೋಮೀಟ್ರ್ ರೈಡ್ ಮಾಡ್ಕೊಂಬಂದಿದ್ದೀನಿ. 428 ಕಿಲೋಮೀಟ್ರು 1.5 ದಿನ ಅಂತ ಅಂದ್ಕೊಳ್ಳಿ. 1.5 ದಿನವೂ ಇಲ್ಲ, 1.25 ದಿನದಲ್ಲಿ 428 ಕಿಲೋಮೀಟ್ರ್ ರೈಡ್ ಮಾಡ್ಕೊಂಬಂದಿದ್ದೀನಿ. ನೆನ್ನೆ ಹತ್ತತ್ರ ಒಂದು 270ರಿಂದ 80 ಕಿಲೋಮೀಟ್ರ್ ರೈಡ್ ಮಾಡಿದ್ದೀನಿ. ಸೊ ಇವತ್ತು ಹೈಯೆಸ್ಟ್ ರೈಡ್ ಮಾಡಬೇಕು.
ಒಂದು 300 ಕಿಲೋಮೀಟ್ರು. ನೆನ್ನೆ ಹೊರಟಿದ್ದು ಮಾತ್ರ 8:30ಗೆ. ಸೊ ಇವತ್ತು ಬೆಳಗ್ಗೆ 6:30ಗೆ ಹೊರಟಿದ್ದೀನಿ. ಆಂಧ್ರದಲ್ಲಿ ಚಳಿ ಇಲ್ಲ. ಸೊ ಮುಂದೆ ಹೋಗ್ತಾ ಹೋಗ್ತಾ ಏನು ಕಂಡೀಷನ್ ಅಂತ ಗೊತ್ತಿಲ್ಲ. UP, ಮಧ್ಯಪ್ರದೇಶ ಮತ್ತು ಮಹಾರಾಷ್ಟ್ರಲ್ಲೆಲ್ಲ ಹೆವಿ ಚಳಿ ಅಂತೆ. ಸೊ ಫಾಗ್ ಬೇರೆ. ಸೊ ಅದು ಹೆಂಗೆಲ್ಲ ಆಗುತ್ತೆ ಅಂತ ಗೊತ್ತಿಲ್ಲ ಅದು ನಿಜವಾಗ್ಲೂ. ಸೊ ಏನು ಪ್ಲ್ಯಾನು ಇಲ್ಲ ಎಲ್ಲೆಲ್ಲಿ ಚಾರ್ಜ್ ಮಾಡಬೇಕು ಅಂತ. ಓಲಾ ಎಕ್ಸ್ಪೀರಿಯನ್ಸ್ ಸೆಂಟರ್ಗಳಿದೆ ಸ್ವಲ್ಪ, ಅದೆಲ್ಲ 200 ಕಿಲೋಮೀಟ್ರು 300 ಕಿಲೋಮೀಟ್ರ್ ಡಿಸ್ಟೆನ್ಸಲ್ಲಿ ಐತೆ. ಮಧ್ಯ ಎಲ್ಲರೂ ಒಂದು ಕಡೆ 2 ಕಡೆ ಚಾರ್ಜ್ ಬೇಕಾಗುತ್ತೆ. ಅದೆಲ್ಲ ಹೆಂಗೆಲ್ಲ ಮಾಡ್ತೀನಿ ನಿಜವಾಗ್ಲೂ ಇವತ್ತಿಗೂ ಗೊತ್ತಿಲ್ಲ. ಎಲ್ಲಿ ಸ್ಟೇ ಆಗ್ತೀನಿ, ಎಲ್ಲಿ ಚಾರ್ಜ್ ಮಾಡ್ತೀನಿ ಅದೆಲ್ಲ. ಸೊ ಶ್ರೀರಾಮನ ಹೆಸರು ಹೇಳ್ಕೊಂಡು ಹೋಯ್ತಾ ಇರೋದು. ಎಲ್ಲಾರ ಒಂದು ಕಡೆ ಸಿಗುತ್ತೆ, ಅರೇಂಜ್ಮೆಂಟ್ ಆಗುತ್ತೆ. ಡೈಲಿ ಒಂದು ಕಡೆ 2 ಕಡೆ ಎಲ್ಲರೂ ಒಂಚೂರು ಯಾರು ಹೆಲ್ಪ್ ಮಾಡಿದ್ರು ಅಂತಂದರೆ ಸಕ್ಸಸ್ಫುಲ್ಲಾಗಿ ರೈಡ್ಗಳು ಮುಗಿಯುತ್ತೆ. ಇಲ್ಲ ಅಂತಂದರೆ ಬೇರೆ ಏನು ದಾರಿ ಮಾಡೋ ನೋಡವ. ತುಂಬ ಎಮರ್ಜೆನ್ಸಿ ಇದ್ದರೂ ಓಲಾ ಕಂಪ್ನಿಯವ್ರು ಸಪೋರ್ಟ್ ಮಾಡ್ತೀನಿ ಅಂತಂದಿದ್ದಾರೆ ಸರ್ವಿಸಲ್ಲಿ ಪ್ಲಸ್ ಚಾರ್ಜಿಂಗಲ್ಲಿ ತುಂಬ ಪರ್ಸೆಂಟೇಜ್ ಕಡಿಮೆ ಬಿಡಿ, ಸರ್ವಿಸಲ್ಲಿ ಸಪೋರ್ಟ್ ಮಾಡ್ತೀನಿ ಅಂತ ಎಂದವ್ರೆ. ನೋಡವ. ಕರ್ನೂಲು 73 ಕಿಲೋಮೀಟ್ರ್ ಇದೆ, ಹೈದ್ರಾಬಾದು 283 ಕಿಲೋಮೀಟ್ರ್ ಇದೆ. ನೋಡವ, ಟಾರ್ಗೆಟ್ ಮಾಡವ ಹೈದ್ರಾಬಾದ್ಗೆ. ಎಲ್ಲಿಗೆ ಹೋಗಿ ತಲುಪ್ತೀನಿ ಅಂತ ಗೊತ್ತಾಗುತ್ತೆ. ಸೊ ಅಷ್ಟೆಲ್ಲ ಹೋಗ್ಬೇಕು ಅಂದರೆ ಇನ್ನೂ 2 ಸಲ ಚಾರ್ಜ್ ಮಾಡಬೇಕಾಗತ್ತೆ. ಸೊ ಎಲ್ಲೋ ಹೈಪರ್ ಚಾರ್ಜರ್ ಇದೆ ಅನ್ನೋದ್ರ ಬಗ್ಗೆ ಐಡಿಯಾ ಇಲ್ಲ. ಮುಂದೆ ಹೋಗ್ತಾ ಇದ್ದಂಗೆ ಗೊತ್ತಾಗುತ್ತೆ. ಒಂದು ಎನರ್ಜಿ ಬರ್ತಾ ಇದೆ. ಹತ್ರ ಹೋಗ್ತಾ ಇದ್ದಂಗೆ ಒಂದು ಎನರ್ಜಿ ಬರ್ತಾ ಇದೆ. 2000 ಕಿಲೋಮೀಟ್ರಲ್ಲಿ ಹತ್ತತ್ರ 438 ಕಿಲೋಮೀಟ್ರ್ ಹೋಗಾಯ್ತು. ಗುತ್ತಿ ಆದಮೇಲೆ ಅದೋನಿ ಅಂತ. ಸೊ ಸಿಟಿ ಗುತ್ತಿ ಆದಮೇಲೆ ಇದೇ ಸಿಕ್ಕಿದ್ದು ಇವಾಗ ಅದೋನಿ. ಸೂರ್ಯನು ಬರ್ತಾನೆ. ಸದ್ಯ ಗುರು ಚಳಿ ಆಯ್ತಿಲ್ಲ. ಸೊ ನಾರ್ತ್ ಇಂಡಿಯಾದಲ್ಲಂತೂ ಸಕ್ಕ ಚಳಿ ಅಂತೆ. ಸೊ 1 ಡಿಗ್ರಿ 2 ಡಿಗ್ರಿ 3 ಡಿಗ್ರಿ ಎಲ್ಲ ಆಯ್ತಂತೆ. ದೇವರೇ ಭಯ ಆಯ್ತೈತೆ. ಜೊತೆಗೆ ಫಾಗ್ ಬೇರೆ. ಬೆಳಿಗ್ಗೆ 10-11 ಗಂಟೆವರೆಗೂ ಫಾಗ್ ಕಡಿಮೆನೇ ಆಗಲ್ವಂತೆ. ಏನೇನೋ ಭಯ ಪಡಿಸ್ತವ್ರೆ. ನೋಡವ ಏನೆಲ್ಲ ಆಗುತ್ತೆ. ಇವೆಲ್ಲ ಆಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ಕೊಂಡೆ ತಾನೇ ರೈಡ್ ಮಾಡ್ತಾ ಇರೋದು. ಸೊ ಈ ಥರ ಎಲ್ಲ ಬಂದಾಗ ಫೇಸ್ ಮಾಡೋಕ್ಕೂ ರೆಡಿ ಇರವ. ಎಲ್ಲ ಈಸಿಯಾಗಿ ಆಗಿಬಿಟ್ರೆ ಏನು ಪ್ರಯೋಜನ. ಸೊ ರಾಮ ಕಟ್ಟಕ್ಕೆ 500 ವರ್ಷ ಒದ್ದಾಡಿದ್ವಿ. ಸೊ ನಾನು ಹೋಗೋಕ್ಕೆ ಒಂದು ಸಣ್ಣ ಪುಟ್ಟ ಕಷ್ಟಗಳು ಬಂತು ಅಂದರೆ ಏನು ಅವೆಲ್ಲ ಲೆಕ್ಕಕ್ಕಿಲ್ಲ. ಹೋಯ್ತಾ ಇರೋದಷ್ಟೇ. ದೇವಸ್ಥಾನದಲ್ಲಿ ಸುಪ್ರಭಾತ ಹಾಕ್ಬಿಟ್ಟವ್ರೆ. ಬೆಳಗ್ಗೆ ಸುಪ್ರಭಾತನ ಕೇಳಾಯಿತು. ನಮ್ಮ ರೈಡ್ ಪೂರ್ತಿ ಆಂಜನೇಯ ಸ್ವಾಮಿ ಅಂತೂ ಮಿಸ್ ಆಗಿಲ್ಲ ನಮಗೆ. ಎಲ್ಲ ಕಡೆ ಕಾಣಿಸ್ಕೊತಾರೆ, ಸಪೋರ್ಟ್ ಮಾಡ್ತಾನೆ ಇದ್ದಾರೆ. ಸೊ ನಾನು ಮೈಸೂರಿಂದ ಅಯೋಧ್ಯೆ ರೈಡ್ ಸ್ಟಾರ್ಟ್ ಮಾಡಿದಾಗ ಮೈಸೂರಲ್ಲಿ ಹೋಗಿದ್ದು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ, ಪ್ಯಾಲೇಸಲ್ಲಿ ಇರೋದು. ಸೊ ಉದ್ದಕ್ಕೂ ಬರ್ತಾ ಆಂಜನೇಯ ಸ್ಟ್ಯಾಚು ಅದು ಎಷ್ಟು ನೋಡ್ಬಿಡಿ ಲೆಕ್ಕನೇ ಇಲ್ಲ. ಒಂದು 20-30 ನೋಡ್ಬಿಟ್ಟಿದ್ವಿ. ಅದಕ್ಕಿಂತ ಜಾಸ್ತಿನೇ ನೋಡಿರ್ಬೋದು. ಇಲ್ಲ ನಾನು ಎಷ್ಟು ಮಿಸ್ ಮಾಡ್ಕೊಂಡೇನೆ ಅಂತ ಗೊತ್ತಿಲ್ವಾ. ಸೊ ನಮ್ಮ ರೈಡ್ ಪೂರ್ತಿ ಆಂಜನೇಯ ಸ್ವಾಮಿ ಕಾಣಿಸ್ತಾನೆ ಅವನೇ. ಸೊ ನನಗೇನು ಅನ್ನಿಸ್ತೈತೆ ಅಂದರೆ ನಾನು ಇದನ್ನ ಹೋಯ್ತಾರು ನೀನು ಬಿಟ್ಟು ತಲೆ ಕೆಡಿಸ್ಕೊಬೇಡ ಅನ್ನೋ ರೇಂಜಲ್ಲಿ ಐತೆ. ಸೊ ಇನ್ನೇನು ಬೇಕು ಹೇಳಿ. ಸೊ ಕರ್ನೂಲಿನ 11 ಕಿಲೋಮೀಟ್ರ್ ಇದೆ. ಸೊ ಅಲ್ಲಿ ಒಂದು ಕೊಂಡಾರೆಡ್ಡಿ ಫೋರ್ಟ್ ಅಂತಿದೆ, ಸಕ್ಕತ್ತಾಗಿದೆ. ಅಲ್ಲಿ ಹೋಗ್ಬಿಟ್ಟು ಬರವ, ನೋಡ್ಕೊಂಡಂಗೆ ಕಣ್ಣಾಡ್ಸ್ಕೊಂಡು ಹೊರಡವ. ಟೈಮು 8:37. ಸೊ ಹಂಗೆ ಚಾರ್ಜ್ ಮಾಡ್ಕೋಬೇಕು. ಚಾರ್ಜ್ ಮಾಡ್ಕೊಂಡು ಆಮೇಲೆ ಮುಂದಿನ ಪಯಣ ಮಾಡೋಣ. ಹೈವೇಯಿಂದ ಕರ್ನೂಲ್ ಸಿಟಿಗೆ ಎಂಟ್ರಿ ಆಗಾಯಿತು. ಒಂದು ಚಾರ್ಜ್ ಮಾಡಬೇಕು, ಇನ್ನೊಂದು ಕೊಂಡಾರೆಡ್ಡಿ ಫೋರ್ಟ್ ಅಂತ ಏನಾದ್ರು ಸರ್ಕಲ್ ಅಂತಿದೆ. ಸೊ ತುಂಬ ಚೆನ್ನಾಗಿದೆ ಜಾಗ. ಸೊ ಅಲ್ಲೊಂದು ವಿಸಿಟ್ ಹಾಕ್ಬಿಟ್ಟು ಬಂದ್ಬಿಡವ. ತುಂಬ ತೆಲುಗು ಸಿನಿಮಾದಲ್ಲೆಲ್ಲ ನೋಡಿರ್ತೀರ ಆ ಜಾಗನ. ಸೊ ಅಲ್ಲಿಗೆ ಹೋಗಿ ತೋರಿಸ್ತೀನಿ ಬನ್ನಿ. ನಿಮ್ಮ ಒಡವೆಯನ್ನ ಬೇರೆ ಕಡೆ ಅಡ ಇಟ್ಟು ಬಡ್ಡಿ ಕಟ್ಟಿ ಸಾಕಾಗಿದೆಯಾ? ಶ್ರೀ ಸ್ಟಾರ್ ಗೋಲ್ಡ್ ಕಂಪನಿ ನಿಮ್ಮ ಬದುಕಿಗೆ ಶ್ರೀರಕ್ಷೆ. ಕೊರೋನಾ ಕಷ್ಟದಲ್ಲಿ ನೊಂದವರ ಕೈ ಹಿಡಿದಿದ್ದು ಶ್ರೀ ಸ್ಟಾರ್ ಗೋಲ್ಡ್. ಅದೇ ಬಡ್ಡಿ ಖುಷಿಯಾಗಿ ಕಟ್ಟಿ ಬಂಗಾರವಾಗಿ ಬದಲಾಯಿಸ್ಕೊಳ್ಳಿ. ಕಷ್ಟನೂ ನೀಗುತ್ತೆ, ಬಂಗಾರನೂ ಉಳಿಯುತ್ತೆ. ಶ್ರೀ ಸ್ಟಾರ್ ಗೋಲ್ಡ್ ಕಂಪನಿಗೆ ಬನ್ನಿ, ಅದೇ ಬಡ್ಡಿನ ಬಂಗಾರವಾಗಿ ಬದಲಾಯಿಸ್ಕೊಳ್ಳಿ. ನಿಮಗೆ ಅರ್ಥ ಆಗ್ಬಿಡುತ್ತೆ, ಗೊತ್ತಾಗ್ಬಿಡುತ್ತೆ. ಸಿಟಿ ಚೆನ್ನಾಗೈತೆ ಗುರು. ಕರ್ನೂಲ್ ಸಿಟಿ ನೋಡಿ ಹೆಂಗೆ ಎಷ್ಟೈತೆ. ಸೊ ಕರ್ನೂಲ್ ಸಿಟಿ ನೋಡಿ ಚೆನ್ನಾಗಿ ಮೇಂಟೈನ್ ಮಾಡೋರೆ. ಎಷ್ಟು ನೀಟಾಗಿ ಮೇಂಟೈನ್ ಮಾಡೋರು ನೋಡಿ ರೋಡೆಲ್ಲ. ಸೊ ಇಲ್ಲೆಲ್ಲ ಗಿಡಗಳೆಲ್ಲ ಹಾಕಿ ಚೆನ್ನಾಗೈತೆ. ದೊಡ್ಡ ಸಿಟಿನೇ, ಡಿಸ್ಟಿಕ್ ಅಲ್ವಾ. ಏನಿಲ್ಲ, ಟ್ರಾಫಿಕ್ ಅಂತೂ ಅಂಥದ್ದೇನಿಲ್ಲ, ಲೈಟಾಗಿದೆ ಅಷ್ಟೇ. ಅದು ಯಾರು ಹೆಲ್ಮೆಟ್ ಹಾಕೊಂಡು ಓಡಾಡ್ತಿಲ್ಲ. ನೋಡ್ಬೋದು ನೀವೇ, ಹೆಲ್ಮೆಟ್ಗೂ ಇವ್ರಿಗೂ ಭಯಂಕರ ದೂರ ಅನಿಸುತ್ತೆ. ಹೆಲ್ಮೆಟ್ ಬಗ್ಗೆ ಯಾರಿಗೂ ಚಿಂತೆ ಇಲ್ಲ. ಚೆನ್ನಾಗೈತೆ ಸಿಟಿ, ದೊಡ್ಡದಾಗಿ ಅಷ್ಟು ನೀಟಾಗೂ ಐತೆ ರೋಡು. ಸೊ ನಾವು ಪೋರ್ಟ್ ಇನ್ನೊಂದು 2.5 ಕಿಲೋಮೀಟ್ರ್ ಐತೆ, ಹೋಗವ. ಸೊ ಬಂತು ನೋಡಿ ಕರ್ನೂಲ್ನ ಕೊಂಡಾರೆಡ್ಡಿ ಫೋರ್ಟು. ಸೊ ಇದು ನೋಡಿದ ತಕ್ಷಣ ನಿಮ್ಗೊಂದು ಐಡಿಯಾ ಬಂದುಬಿಟ್ಟಿರುತ್ತೆ. ಸೊ ಇದು ಯಾವುದೋ ಸಿನಿಮಾಗಳೆಲ್ಲ ತುಂಬ ನೋಡಿದ್ದೀವಿ ಅಂತ ಅಲ್ವಾ.
ನೋಡಿ ಊರು ಸೆಂಟ್ರಲ್ಲೆಲ್ಲ ಇದೆ, ಸಕ್ಕತ್ತಾಗಿದೆ ಅಲ್ವಾ. ಬ್ಯಾಕ್ ಸೈಡ್ ಪೋರ್ಟ್ ನೋಡ್ತು ಅಂದರೆ ಒಂಥರ ಸರ್ಕಲ್ ರೀತಿ ರೌಂಡ್ ರೀತಿ ಇರೋ ರೀತಿ ಕಾಣಿಸುತ್ತೆ. ಫ್ರಂಟಲ್ಲಿ ಬಂದರೆ ನೋಡಿ ಇದೊಂಥರ ಹಾಫ್ ಸರ್ಕಲ್ ರೀತಿ ಕಾಣಿಸುತ್ತೆ. ಇದ್ರ ಮೇಲ್ಗಡೆ ಕೋಟೆ ಇದೆ. ಸೊ ಹೆಂಗೆ ಕಾಣಿಸ್ತಾ ಇದೆ ಅಂತ ಮಿಸ್ ಮಾಡಿದ್ರೆ ಕಮೆಂಟ್ ಮಾಡಿ ತಿಳಿಸಿ. ತುಂಬ ಸಿನಿಮಾಗಳಲ್ಲಿ ಇದನ್ನು ಹಾಕಿದ್ದಾರೆ, ತೆಲುಗು ಸಿನಿಮಾಗಳಲ್ಲಿ, ಇವನ್ ಕನ್ನಡ ಸಿನಿಮಾಗಳಲ್ಲೂ ಐತೆ. ಸೊ ಯಾವ ಸಿನಿಮಾ ಅಂತ ಮಿಸ್ ಮಾಡಿದ್ರೆ ಕಮೆಂಟ್ ಮಾಡಿ ತಿಳಿಸಿ. ಸೊ ಬನ್ನಿ ಮೇಲ್ಗಡೆ ಹಿಂಗೆಲ್ಲ ಹತ್ತೋಗ್ಬೋದು. ಅದು ಹತ್ತೋಗೋಕ್ಕೆ ನಮಗೂ ಟೈಮ್ ಇಲ್ಲ, ನಮಗೆ ಬೇರೆ ಕಾಯಕ ಇದೆ. ಸೊ ಆ ಕೆಲಸನ ಮಾಡವ. ಕರ್ನೂಲ್ ಸಿಟಿ ದಾಟಿ ಹಂಗೆ ಬೈಪಾಸ್ ಹತ್ರ ಬರ್ತಿದ್ದಂಗೆ ನೋಡಿ ಒಳೇನು ಪಾಸ್ ಮಾಡ್ಬೋದಿಲ್ಲ. ಸೊ ಇದು ನಮ್ಮ ತುಂಗಭದ್ರಾ ನದಿ. ನಾನು ಮಂತ್ರಾಲಯದಲ್ಲಿ ನೋಡಿದಾಗ ಇಷ್ಟು ನೀರು ಕಾಣಿಸ್ತಿಲ್ಲಪ್ಪ, ಇಲ್ಲಿ ನೋಡಿದ್ರೆ ಸ್ವಲ್ಪ ನೀರು ಜಾಸ್ತಿ ಇದೆ. ಸೊ ಏನಾರ ಬೇರೆ ಆ್ಯಡ್ ಆಗುತ್ತಾ ಇಲ್ಲಿಗೆ ನದಿಗಳು ಅಂತ ಗೊತ್ತಿಲ್ಲ. ಸೊ ಒಳ್ಳೆ ದೊಡ್ಡ ಬ್ರಿಡ್ಜು. ಸೊ ನಮ್ಮಲ್ಲೂ ಐತಲ್ಲ, ಮಂತ್ರಾಲಯದ ಹತ್ರ ದೊಡ್ಡ ಬ್ರಿಡ್ಜ್ ಐತಲ್ಲ, ಅದೇ ರೇಂಜಲ್ಲಿ ಐತೆ ಇದೂ ದೊಡ್ಡ ಬ್ರಿಡ್ಜು. ಸೊ ನೀರು ಮಾತ್ರ ಐತೆ ತಕ್ಕ ಮಟ್ಟಿಗೆ, ಹೆಂಗೆ ಅಂತ ಗೊತ್ತಿಲ್ಲ ನಮಗೆ. ನಿಮ್ಗೆ ಏನಾರು ಗೊತ್ತಿದ್ರೆ ಕಮೆಂಟ್ ಮಾಡಿ ತಿಳಿಸಿ. ಕರ್ನೂಲ್ ಸಿಟಿಯಿಂದ ಹೊರಗಡೆ ಬಂದಾಯಿತು. ಇಲ್ಲೇ ನಾನು ಗಾಡಿನ ಚಾರ್ಜ್ ಹಾಕೋಬೇಕು. ಸೊ ಇಲ್ಲೇ ಚಾರ್ಜ್ ಹಾಕೊಂಡು ಪಕ್ಕದಲ್ಲೇ ತಿಂಡಿನೂ ಇದೆ, ತಿಂಡಿನೂ ಮುಗಿಸ್ಕೊಬಿಡವ ಬನ್ನಿ. ಗಾಡಿನಂತೂ ಚಾರ್ಜ್ ಹಾಕಾಯ್ತು, ನಮ್ಮ ಬಾಡಿನ ಸ್ವಲ್ಪ ಚಾರ್ಜ್ ಮಾಡ್ಕೊಬಿಡವ ಬನ್ನಿ. ಒಂದು ಮಸಾಲೆ ದೋಸೆ ಹೇಳಿನಿ ನೋಡಿ, ಈ ರೇಂಜಲ್ಲಿ ಕೊಟ್ಟವ್ರೆ. ತಕ್ಕ ಮಟ್ಟಕ್ಕೆ ದೊಡ್ಡದಾಗೆ ಐತೆ, ಅದ್ರ ಪೇಪರ್ ರೀತಿ ಐತೆ. ಸೊ ತಿನ್ನೋ ಬನ್ನಿ ಹೆಂಗೈತೆ ಅಂತ ಟೇಸ್ಟ್ ನೋಡ್ಬಿಡವ. ಏನೋ ಪುಡಿ ಗಿಡಿ ಎಲ್ಲ ಹಾಕೋರೆ, ಮಸಾಲೆ ಎಲ್ಲ ಹಾಕೋರೆ, ಆಲೂಗಡ್ಡೆ ಪಲ್ಯ ಕೊಟ್ಟವ್ರೆ, ಚಟ್ನಿ ಕೊಟ್ಟವ್ರೆ. ಆಂಧ್ರ ಮಿಲ್ಸ್ ಅಂತ ತಿನ್ನಲಿಲ್ಲ. ಸೊ ಆಂಧ್ರ ದೋಸೆನಾರ ತಿನ್ನವ, ಮಸಾಲೆ ದೋಸೆನ ಹೆಂಗೈತೆ ಅಂತ ನೋಡವ. ದೋಸೆ ಹೆಂಗೈತೆ ಅಂದ್ರೆ ತಿನ್ನಂಗೂ ಐತೆ, ತಿಂದು ಅರ್ಗಿಸ್ಕೊಳಂಗೂ ಐತೆ. ಬನ್ನಿ ತಿನ್ಕೊಬಿಡವ ಹಂಗಾರೆ. ಆ ದೋಸೆಗೆ ಬರೀ 40 ರೂಪಾಯಿ ಗುರು, ಆರಾಮಾಗಿ ಕೊಡ್ಬೋದು ಕಣ್ಣು ಮುಚ್ಕೊಂಡು. ಹೊಟ್ಟೆನೂ ಅಷ್ಟೇ ತುಂಬ್ಕೊಬಿಡ್ತು. ಸೊ ಇನ್ನೊಂದು ವಿಷಯ, ಇವಾಗ ಕರೆಕ್ಟಾಗಿ ನಾನು ಯಾವ ಜಾಗದಲ್ಲಿ ಏನೇ. ಸೊ ಈ ಕಡೆ ಬಂತು ಅಂದ್ರೆ ಆಂಧ್ರ ಪ್ರದೇಶ, ಈ ಕಡೆಗೆ ಹೋಯ್ತು ಅಂದ್ರೆ ತೆಲಂಗಾಣ. ಹೌದು. ಸೊ ಕರೆಕ್ಟ್ ಆಗಿರೋ ಬಾರ್ಡರ್ ಕರೆಕ್ಟ್ ಆಗಿದ್ದೇನೆ. ಈ ಪೆಟ್ರೋಲ್ ಬಂಕ್ ಏನಿದೆ ಇದು ಕರೆಕ್ಟ್ ಆಗಿ ಬಾರ್ಡರ್ ಇದೆ. ಆ ಕಡೆ ಆಂಧ್ರ ಪ್ರದೇಶ, ಈ ಕಡೆ ತೆಲಂಗಾಣ. ಸೊ ಏನಂತಂದ್ರೆ ಈ ಸ್ಟೇಟ್ ಗಳೇನೋ ಡಿವೈಡ್ ಆಗೈತೆ, ಭಾಷೆ ಅಂತೂ ಚೇಂಜ್ ಆಗಲ್ಲ. ಇವಾಗ ನಾವು ಕರ್ನಾಟಕ ಬಿಟ್ಟು ತಮಿಳುನಾಡಿಗೆ ಹೋಯ್ತು ಅಂದ್ರೆ ಬೇರೆ ಭಾಷೆ ಎಲ್ಲ ಚೇಂಜ್ ಆಗುತ್ತಲ್ಲ, ಇಲ್ಲಂತೂ ಏನು ಚೇಂಜ್ ಆಗಲ್ಲ. ಬರೀ ಸ್ಟೇಟ್ಸ್ ಚೇಂಜ್, ರೂಲ್ಸ್ ಗಳು ಚೇಂಜ್, ಸೊ ಪೊಲೀಸ್ ಚೇಂಜ್, ಪ್ರತಿಯೊಂದು ಚೇಂಜ್. ಒಂದೇ ಭಾಷೆ ಮಾತಾಡೋ ಜನಗಳು ಅದೇ 2 ಸ್ಟೇಟ್. ಇದುವರೆಗೂ ನಾನು ಚಾರ್ಲಿ ಎತ್ಕೊಂಡು ರೈಡ್ ಮಾಡಿರೋದ್ರಲ್ಲಿ ಸೊ ಸೌತ್ ಇಂಡಿಯಾದ ಎಲ್ಲಾ ಸ್ಟೇಟು ಕಂಪ್ಲೀಟ್ ಮಾಡ್ಬಿಟ್ಟೆ. ಹೌದು. ಸೊ ಈ ಕಡೆ ಹೆಜ್ಜೆ ಹಾಕಿದ ತಕ್ಷಣ ಸೊ ತೆಲಂಗಾಣ ಒಂದು ಪೆಂಡಿಂಗ್ ಇತ್ತು, ಅದನ್ನು ಕಂಪ್ಲೀಟ್ ಆಗೋಯ್ತು. ಆಂಧ್ರ, ತೆಲಂಗಾಣ, ತಮಿಳುನಾಡು, ಕೇರಳ, ಪಾಂಡಿಚೇರಿ, ಸೊ ಇಷ್ಟನ್ನು ಕಂಪ್ಲೀಟ್ ಮಾಡ್ಬಿಟ್ಟೆ. ಕರ್ನಾಟಕ, ಸೊ ನಾವು ಕರ್ನಾಟಕದವ್ರೆ. ಸೊ ಇಷ್ಟು ಸ್ಟೇಟ್, ಸೌತ್ ಇಂಡಿಯಾದ ಎಲ್ಲಾ ಸ್ಟೇಟ್ನು ಕಂಪ್ಲೀಟ್ ಮಾಡ್ಬಿಟ್ಟೆ ನನ್ನ ಚಾರ್ಲಿನ ರೈಡ್ ಮಾಡ್ಕೊಂಡು. ಸೊ ನೋಡೋಣ, ನಾರ್ತ್ ಇಂಡಿಯಾನ ಕವರ್ ಮಾಡ್ತಾ ಹೋಗ್ತಾ ಇರೋಣ. ಇವಾಗ ನಾರ್ತ್ ಇಂಡಿಯಾದ 2-3 ಸ್ಟೇಟನ್ನ ಮತ್ತೆ ಕವರ್ ಮಾಡ್ತೀವಲ್ಲ ಅಲ್ವಾ. ಗಾಡಿ ಚಾರ್ಜ್ ಆಗ್ತಾ ಇದೆ, ಆಗ್ಲಿ ಚಾರ್ಜ್ ಆದ್ಮೇಲೆ ಎತ್ಕೊಂಡು ಹೈದರಾಬಾದ್ ಕಡೆ ಹೊರಡವ. ಚಾರ್ಜ್ ಮಾಡ್ಕೊಂಡು ಹೊರಟಾಯ್ತು. ನಡ್ಕೊಂಡು ಹೋಗ್ತಿರೋರು, ಸೈಕಲಲ್ಲಿ ಹೋಗ್ತಿರೋರು ತುಂಬ ಜನ ಅವರೇ. ಸೊ ಅವ್ರ ಮುಂದೆ ನಂದೇನಲ್ಲ ಅಂತ ಅನ್ಕೋತೀನಿ. ಸೊ ಚಾರ್ಜಿಂಗ್ ಮಾಡ್ಕೊಂಡು ಆರಾಮಾಗಿ ನಿಧಾನಕ್ಕೆ ಹೋಗ್ಬೋದು. ಚಾರ್ಜಿಂಗ್ ಮಾಡೋ ಟೈಮಲ್ಲಿ ರೆಸ್ಟ್ ಸಿಗುತ್ತೆ. ಚಾರ್ಜ್ ಆದಮೇಲೆ ರೈಡ್ ಮಾಡ್ಕೊಂಡು ಹೋಗೋದಷ್ಟೇ. ಇವಾಗ ಜಸ್ಟ್ ಕೃಷ್ಣ ರಿವರ್ನ ದಾಟ್ಕೊಬಂದೆ. ವಿಡಿಯೋ ಪ್ಲೇ ಮಾಡಿದ್ದೀನಿ ಅಂತ ಅನ್ಕೊಂಡೆ, ನೋಡಿದ್ರೆ ಪ್ಲೇನೇ ಮಾಡಿಲ್ಲ. ಸುಮ್ಮನೆ ಮಾತಾಡ್ಕೊ ಬರ್ತಾ ಇದ್ದೀನಿ, ಕ್ಯಾಮ್ರಾನ ಆಫ್ ಆಗ್ಬಿಟ್ಟು. ಅಯ್ಯೋ ಕತೆ. ಭಯಂಕರ ದೊಡ್ಡ ನದಿ, ಆದರೆ ನೀರಿಲ್ಲ, ಏನು ಮಾಡ್ತೀರಾ ಹಾಗೆ. ಸೊ ಇಲ್ಲೆಲ್ಲ ನೋಡಿ ಕೃಷಿ ಭೂಮಿ ಎಲ್ಲ ಇದೆ. ಸೊ ನಾನಲ್ಲಿ ಬಾಗೇಪಲ್ಲಿ ಬಿಟ್ಮೇಲೆ ಅನಂತಪುರ, ಗುತ್ತಿ, ಅದೋನಿವರೆಗೂ ಕೃಷಿ ಭೂಮಿನೇ ಇರಲಿಲ್ಲ. ಎಲ್ಲ ಫುಲ್ಲು ಬಂಡೆ, ಕಲ್ಲು, ಈ ಥರನೇ ಫುಲ್ ಡ್ರೈಲ್ಯಾಂಡು. ಸೊ ಕರ್ನೂಲ್ ದಾಟದ್ಮೇಲೆ 2 ನದಿ ಇದೆ, ಒಂದು ತುಂಗಭದ್ರಾ, ಅದಾದಮೇಲೆ ಕೃಷ್ಣ ರಿವರ್ ಸಿಕ್ಬಿಡ್ತು. ಸೊ 2 ಆದಮೇಲೆ ಅಂತೂ ಚೆನ್ನಾಗಿ ಕೃಷಿಗೆಲ್ಲ ಮಾಡಿದ್ದಾರೆ, ಹಸಿರಾಗಿಟ್ಟವ್ರೆ. ಕಂಟಿನ್ಯೂಸ್ ಆಗಿ ನಾನ್ ಸ್ಟಾಪ್ ಆಗಿ ಕರ್ನೂಲಿಂದ 100 ಕಿಲೋಮೀಟರ್ ರೈಡ್ ಮಾಡ್ಕೊಂಡು ಬಂದಿದ್ದೀನಿ. ನಾನಂತೂ ಕ್ರೂಸ್ ಕಂಟ್ರೋಲ್ ಆಗಿ ಬಿಟ್ಬಿಟ್ಟಿದ್ದೀನಿ 55ಕ್ಕೆ. ಈ 100 ಕಿಲೋಮೀಟ್ರಲ್ಲಿ ಒಂದು 5 ಕಿಲೋಮೀಟರ್ನೂ ಎಕ್ಸ್ಲೇಟರ್ ಕೊಟ್ಟಿಲ್ಲ. ಸೊ ಕ್ರೂಸಲ್ಲಿ ಹೋಗ್ತಾ ಇದೆ, ರೋಡೂ ಅಷ್ಟೇ ಖಾಲಿ ಇದೆ. ಸೊ ಸಣ್ಣ ಪುಟ್ಟ ಏನಾರ ಮಧ್ಯೆ ಬಂದಾಗ ಮಾತ್ರ ಟಚ್ ಮಾಡ್ತಾ ಕ್ರೂಸ್ ಕಂಟ್ರೋಲ್ ಆನ್ ಮಾಡಿಬಿಟ್ಬಿಟ್ಟು ಜಾಲಿಯಾಗಿ ಹೋಗ್ತಾ ಇದೆ ಗಾಡಿ. ಹೋಗು ಅಂತ ಬಿಟ್ಬಿಟ್ಟಿದ್ದೀನಿ. ಸೊ ರೋಡೂ ಚೆನ್ನಾಗಿದೆ, ನೀವೇ ನೋಡ್ತಾ ಇದ್ರಲ್ಲ ಮುಂದೆ, ರೋಡೂ ಸೂಪರ್ ಆಗಿದೆ. ಇನ್ನು ಹೈದರಾಬಾದು 92 ಕಿಲೋಮೀಟ್ರ್ ಇದೆ, ರೇಂಜು 25 ಕಿಲೋಮೀಟ್ರ್ ಇದೆ. ಏನು ಮಾಡೋದು ಕತೆ, ಏನು ಮಾಡೋದು, ಏನೂ ಮಾಡೋಂಗಿಲ್ಲ. 108 ಕಿಲೋಮೀಟ್ರ್ ಬಂದಿದ್ದೀನಿ ಕರ್ನೂಲಿಂದ. ಬನ್ನಿ ಮತ್ತೆ ಇವಾಗ ಜುಗಾಡ್ ಹುಡುಕ್ಬೇಕು, ಏನಾದ್ರು ಯಾರ ಹತ್ರ ರಿಕ್ವೆಸ್ಟ್ ಮಾಡಬೇಕು. ಸೊ ರಿಕ್ವೆಸ್ಟ್ ಮಾಡಿ ಚಾರ್ಜ್ ಮಾಡ್ಕೊಳ್ಳವ. ಯಾವ್ದಾರ ಚಾರ್ಜಿಂಗ್ ಪಾಯಿಂಟೂ ಆಪ್ಷನ್ ಇದೆ ಒಂದು, ನೋಡೋಣ ಯಾವ್ದು ವರ್ಕೌಟ್ ಆಗುತ್ತೆ ಅದನ್ನು ಮಾಡ್ಕೊಳ್ಳೋಣ. ಪದೇ ಚಾರ್ಜ್ ಮಾಡ್ತಾ ಇರೋದು ಏನು ತೋರಿಸೋಣ ಅಂತ ಸ್ಕಿಪ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ, ಚಾರ್ಜಿಂಗ್ ಏನು ತೋರಿಸೋದು ಅಂತ. ಸೊ ನೋಡಿ ಕರೆಕ್ಟಾಗಿ 117 ಕಿಲೋಮೀಟ್ರ್ ಬಂದಿದ್ದೀನಿ. ಇನ್ನು 11 ಕಿಲೋಮೀಟ್ರ್ ರೇಂಜ್ ಮಿಕ್ಕೊಂಡಿದೆ. ಕರೆಕ್ಟಾಗಿ ಚಾರ್ಜಿಂಗ್ ಸ್ಟೇಷನ್ ಜಾಗಕ್ಕೆ ಹತ್ರ ಬಂದ್ಬಿಟ್ಟಿದ್ದೀನಿ. ಸೊ ಇಲ್ಲಿ ಚಾರ್ಜ್ ಮಾಡ್ಕೋಬೇಕು, ಮುಂದೆ ಇದೆ ಚಾರ್ಜಿಂಗ್ ಪಾಯಿಂಟು. ನಾನು ನನ್ನ ಚಾರ್ಲಿ ಹೈದರಾಬಾದ್ ತಲುಪಬೇಕು ಅಂದರೆ ಇಲ್ಲಿ ಚಾರ್ಜ್ ಹಾಕೊಳ್ಳೇಬೇಕು. ಬನ್ನಿ ಮೊದಲು ಚಾರ್ಜ್ ಹಾಕೊಬಿಡವ. ಚಾರ್ಲಿಗೆ ಚಾರ್ಜ್ ಹಾಕಾಯ್ತು, ಬನ್ನಿ ಆರ್ವಿಗೆ ಚಾರ್ಜ್ ಮಾಡವ ಇವಾಗ. ಸೊ ಇಲ್ಲೇ ರೋಡ್ ಸೈಡಲ್ಲಿ ಕರೆಕ್ಟಾಗಿ ಒಳ್ಳೆ ಜಾಗದಲ್ಲೇ ನಿಲ್ಲಿಸಿದ್ವಿ ಚಾರ್ಜಿಂಗ್ಗೆ. ರೋಡ್ ಸೈಡಲ್ಲಿ ಊಟನೂ ಸಿಗ್ತೈತೆ. ಬನ್ನಿ ಅದು ಏನೇನೈತೆ ನೋಡ್ಬಿಟ್ಟು ತಿನ್ಬಿಡವ. ವೆಜ್ಜು ನಾನ್ ವೆಜ್ಜು ಎರಡೂ ಐತಂತೆ. ನಾವಂತೂ 100% ಪ್ಯೂರ್ ವೆಜ್ ಇವಾಗ. నేను ప్యూర్ వెజ్ రైస్ పప్పు సాంబార్ ఉందా ఓకే
ಹೈವೇ ಪಕ್ಕ ಒಂದು ಬಾಕ್ಸ್ಗಳಲ್ಲಿ ಊಟಗಳನ್ನ ಇಟ್ಕೊಂಡು ಸೇಲ್ ಮಾಡ್ತವ್ರೆ. ಅದು ಐಟಮ್ಗಳು ನೋಡಿ ಒಂದು 5-6 ಥರ ಐಟಮ್ಗಳು ಕೊಟ್ಟವ್ರೆ ಊಟಕ್ಕೆ. ಸೊ ಬೋಟಿಂದ ಹಿಡಿದು ಪ್ರತಿಯೊಂದು ಒಂದು 3 ಥರ ಪಲ್ಯ, ಅನ್ನ, ಸಾಂಬಾರು ಎಲ್ಲ, ಮಜ್ಜಿಗೆ ಎಲ್ಲ ಪ್ರತಿಯೊಂದು ಇಟ್ಟವ್ರೆ. ಸೊ ಊಟನೂ ಅಷ್ಟೇ ಸಕ್ಕದಾಗುತ್ತೆ ಮಾತ್ರ. ನಿಜವಾಗ್ಲೂ ಮನೇಲಿ ಹೆಂಗ್ ಮಾಡ್ತಾರೆ ಊಟ ಅದೇ ರೀತಿ ಇದೆ. ಅನ್ನಕ್ಕೆ ಏನೋ ಪಪ್ಪು ಸಾಂಬಾರು ಅಂತ ಕೊಟ್ಟರು, ಬೇಳೆ ಮತ್ತೆ ಸೊಪ್ಪು ಹಾಕಿ ಬೇಯಿಸಿದ್ದಾರೆ. ಚೆನ್ನಾಗಿದೆ ಮಾತ್ರ, ಎಲ್ಲಾನು ಅಷ್ಟೇ ಸೂಪರ್ ಆಗಿದೆ. ಯಾವುದೋ ಒಂದು ಖಾರ ಕೊಟ್ಟರು, ಏನೋ ನಂಚ್ಕೊಳ್ಳೋ ರೀತಿ ನೋಡಿದ್ರೆ ಹೆವಿ ಖಾರ, ಬಾಯಿಗೆ ಹಾಕಿದ ತಕ್ಷಣ ಖಾರ ಹೊಡೆದ್ಬಿಡ್ತು. ಸೊ ಆಂಧ್ರ ಖಾರ, ತೆಲಂಗಾಣ ಖಾರ ಏನು ಅಂತ ಗೊತ್ತಾಯ್ತು. ನಾರ್ಮಲ್ ಚಟ್ನಿ ರೀತಿ ಇದೆ, ಅದ್ರ ಸಖತ್ ಖಾರ. ನಿಮಗೆ ಬೆಂಗಳೂರು ಹೈದರಾಬಾದ್ ರೋಡಲ್ಲಿ ಕರ್ನೂಲ್ ಬಿಟ್ಟು ಮುಂದೆ ಹೈದರಾಬಾದ್ ಹೋಗೋವರೆಗೂ ಈ ರೀತಿ ಟೇಬಲ್ ಮೇಲೆ ಇಟ್ಕೊಂಡು ತುಂಬಾ ಜನ ಮನೆ ಊಟನ ಸೇಲ್ ಮಾಡ್ತಾ ಇರ್ತಾರೆ. ಸೊ ನೀವೇನಾದ್ರೂ ಹೈದರಾಬಾದ್ ರೂಟಲ್ಲಿ ಹೋದ್ರೆ ಖಂಡಿತ ಇದನ್ನ ಟ್ರೈ ಮಾಡಿ. ನಿಜವಾಗ್ಲೂ ಸೂಪರ್ ಆಗಿತ್ತು. ಈ ಊಟಕ್ಕೆ 80 ರೂಪಾಯಿ ತೊಗೊಂಡ್ರು. ಸೊ ಕೊಡ್ಬೋದು. ಸೊ ಹೊರಗಡೆ ಎಲ್ಲ ಡಾಬಾಗಳಲ್ಲಿ 150-200 ರೂಪಾಯಿ ಕೊಡಬೇಕು ಒಂದು ರೈಸ್ ಐಟಮ್ಗೆ. ಇಲ್ಲಿ ಅಂತೂ ಪರ್ಫೆಕ್ಟ್ ಆಗಿತ್ತು. ಬ್ಯಾಕ್ಗ್ರೌಂಡಲ್ಲಿ ಬಂಕ್ ಕಾಣಿಸ್ತಾಯ್ತಾ? ಸೊ ಚಾರ್ಜ್ ಹಾಕ್ಬಿಟ್ಟು ಇಲ್ಲೇ ಬಂದ್ಬಿಟ್ಟು ಮಲ್ಕೊಂಡಿದ್ದೀನಿ. ಒಂದು ದೇವಸ್ಥಾನ ಐತೆ. ಸೊ ಬ್ಯಾಕ್ಗ್ರೌಂಡಲ್ಲಿ ಬಂಕ್ ಕಾಣಿಸ್ತಾ ಇದೆ. ಸೊ ಇಲ್ಲೇ ಸ್ವಲ್ಪ ಹೊತ್ತು ರೆಸ್ಟ್ ಮಾಡುವ ಅಂತ. ಇನ್ನು 2 hours 3 hours ಏನು ಕೆಲಸ ಇರಲ್ಲ, ಹಂಗಾಗಿ ನಿದ್ದೆ ಮಾಡ್ಕೊಳ್ಳೋ ಬನ್ನಿ, ಅಲ್ಲಿವರೆಗೂ ರೆಸ್ಟ್ ಮಾಡ್ಕೊಡವ. ಅಲ್ಲಿ ಮುಂದೆ ಹೋಯ್ತಿರೋ ಬೈಕಲ್ಲಿ ಸೀರೆ ಬಂದು ವೀಲಿಗೆ ಟಚ್ ಆಗ್ತಾನೆ ಐತೆ. ಬನ್ನಿ ಮೊದಲೋಗ್ಬಿಟ್ಟು ಹೇಳವ, ಇಲ್ಲ ಅಂದರೆ ಅನಾಹುತಗಳ ಗ್ಯಾರಂಟಿ. ಸರಿ ಇಸ್ಕೊಂಡು ಸಾರಿ. ಈ ಬೈಕಲ್ಲಿ ಹೋಗ್ಬೇಕಾದ್ರೆ ಈ ವೇಲು ಸೀರೆಗಳೆಲ್ಲ ವೀಲ್ಗಿಲಿಗೆ ಟಚ್ ಆಯ್ತಾಯ್ತು ಅಂತ ನೋಡ್ಕೋಬೇಕು. ಇಲ್ಲ ಅಂತಂದ್ರೆ ಭಯಂಕರ ಇದು. ಕೆಲವೊಂದ್ಸಲಿ ಅವ್ರಿಗೂ ಗೊತ್ತಾಗಲ್ಲ, ಕೂತಿರೋರ್ಗು. ಈ ತರ ಬ್ಯಾಕ್ ಸೈಡ್ ಯಾರು ಹೋಗೋರೆ ಹೇಳ್ಬೇಕು. ಸೊ ಇಲ್ಲ ಅಂತಂದ್ರೆ ಅನಾಹುತಗಳಾಗ್ಬಿಡುತ್ತೆ. ಕಣ್ಣೆದ್ರಿಗೆ ನೋಡ್ಬಿಟ್ಟಿನಿ ಒಂದ್ 2-3. ಅದರಲ್ಲೂ ಈ ಓಪನ್ ಚೈನ್ಗಳೆಲ್ಲ ಇರುತ್ತೆ ನೋಡಿ ಬ್ಯಾಕ್ ಸೈಡು. ಸೊ ಏನು ಕವರ್ಗಳಿರಲ್ವಲ್ಲ, ಅಂಥದ್ರಲ್ಲಿ ಮಾತ್ರ ಚಾನ್ಸಸ್ಗಳು ತುಂಬಾ ಜಾಸ್ತಿ ಇರುತ್ತೆ. ಹುಷಾರಾಗಿರ್ಬೇಕು. ಸದ್ಯ ಇದು ಕ್ಲೋಸ್ ಆಗಿದೆ ಇವ್ರ ಗಾಡಿಲಿ. ಸೊ ಇದ್ರಲ್ಲಿ ಏನಾದ್ರು ಓಪನ್ ಆಗಿತ್ತು ಅಂದ್ರೆ ಆಲ್ರೆಡಿ ಅದು ಬೇರೆ ರೀತಿ ಅನಾಹುತನೇ ಆಗ್ಬಿಡೋದು. ಸೊ ನೀವು ಏನಾದ್ರು ಬೈಕಲ್ಲಿ ಏನಾದ್ರು ಹೋಗ್ಬೇಕಾದ್ರೆ ಈ ರೀತಿ ಅಬ್ಸರ್ವ್ ಮಾಡಿದ್ರೆ ಯಾವುದೇ ನಾಚಿಕೆ ಇಲ್ಲದೆ ನಿಲ್ಲಿಸ್ಬಿಟ್ಟು ಸರಿ ಮಾಡ್ಕೊಳ್ಳಿ ಅಂತ ಹೇಳಿ. ಸದ್ಯಕ್ಕೆ ಪ್ಲಾನ್ ಚೇಂಜು. ಹೈದರಾಬಾದ್ಗೆ ಹೋಗಲ್ಲ, ಸಿಕಿಂದ್ರಾಬಾದ್ಗೆ ಹೋಗ್ತೀವಿ. ಹೌದು, ಹೈದರಾಬಾದು ಇನ್ನೂ 23 ಕಿಲೋಮೀಟರ್ ಇದೆ. ಸೊ ಈ ಡಿಸ್ಪ್ಲೇ ಕಾಣಿಸಲ್ಲ ಇಷ್ಟೊತ್ತಾಯಿತು ಅಂದರೆ. ಒಂದ್ಸಲ ಆಫ್ ಮಾಡಿ ಆನ್ ಮಾಡ್ತಂದ್ರೆ ಅದೇ ಆನ್ ಆಗುತ್ತೆ. ಸೊ ಆನ್ ಆಯಿತು. ಹೈದರಾಬಾದು ಸಿಕಿಂದ್ರಾಬಾದ್ ಎಲ್ಲ ಒಂದೇ, ಎಲ್ಲೆಲ್ಲ ಅಲ್ಲೇ ಪಕ್ಕನೇ. ಹೈದರಾಬಾದಲ್ಲಿ ಸಿಕಿಂದ್ರಾಬಾದ್ ಇರಬೇಕು, ನನಗೂ ಗೊತ್ತಿಲ್ಲ. ಸೊ ಮುಂದೆ ಹೋದಾಗ ಗೊತ್ತಾಗುತ್ತೆ. ಇವತ್ತು 276 ಕಿಲೋಮೀಟರ್ ರೈಡ್ ಕಂಪ್ಲೀಟ್ ಆಗೈತೆ. ಇನ್ನೂ ಸುಮಾರು ದೂರ ಹೋಗ್ಬೇಕು. ಇನ್ನೂ ಒಂದು 25 ಕಿಲೋಮೀಟ್ರ್ 30 ಕಿಲೋಮೀಟ್ರ್ ಮೇಲೆ ಹೋಗಬೇಕು. ಬನ್ನಿ ಹೋಗ್ಬಿಡವ. ಸಿಕಿಂದ್ರಾಬಾದಲ್ಲಿ ಒಂದು ಓಲಾ ಎಕ್ಸ್ಪೀರಿಯನ್ಸ್ ಇದೆ. ಸೊ ಅಲ್ಲೋಗಿ ಇವತ್ತು ನೈಟ್ ಚಾರ್ಜ್ ಹಾಕಬೇಕು ಗಾಡಿನ, ನಾಳೆ ಬೆಳಗ್ಗೆ ರೈಡ್ಗೆ ಹೋಗೋಕ್ಕೆ. ಸೊ ಹೋಗ್ಬಿಡವ. ಅದು ಹೈದರಾಬಾದ್ ಒಳಗೆ ಇದೆಯಾ ಇಲ್ಲ ಆಚೆ ಇದೆಯಾ ಏನೋದು ನನಗೂ ಗೊತ್ತಿಲ್ಲ. ಇಲ್ಲ ಸಪ್ರೇಟ್ ಊರ. ಸೊ ಮುಂದೆ ಹೋದಾಗ ತಿಳ್ಕೊಳ್ಳವ, ರಿಸರ್ಚ್ ಮಾಡ್ಕೊಳ್ಳವ. ಕತ್ಲೆ ಆಗ್ತಾ ಇದೆ. ಟೈಮು 6:13. ಹೈದರಾಬಾದ್ ಇಲ್ಲಿಂದ ಇನ್ನು 23 ಕಿಲೋಮೀಟರ್ ಇದೆ. ಸೊ ಕತ್ಲೆ ಅಂತೂ ಆಗ್ತಾ ಇದೆ. ಇನ್ನೂ ಒಂದು 1 hour ಬೇಕು ಅನಿಸುತ್ತೆ ನಾನು ಹೋಗೋ ಜಾಗಕ್ಕೆ. ಮ್ಯಾಪ್ ಹಾಕೋಬೇಕು, ಮುಂದೆ ಹೋಗಿ ಹಾಕೋಣ. ಚಳಿ ಅಂತ ಏನಿಲ್ಲ. ಸೊ ನಿನ್ನೆ ರೈಡ್ ಮಾಡ್ಕೊಬರುವಾಗ ಹೆಂಗಿತ್ತು ಸೇಮ್ ಟೆಂಪ್ರೇಚರ್ ಐತೆ. ಆರಾಮಾಗಿ ಹೋಗ್ಬೋದು. ಇವನ್ ಆ ಫಾರ್ಮಲ್ಲು ಆರಾಮಾಗಿ ಹೋಗ್ಬೋದು. ಲೈಟಾಗಿದೆ, ತುಂಬ ಎಲ್ಲ ಏನಿಲ್ಲ ಚಳಿ ಗಿಳಿ ಅಂತ. ಸೊ ಫೀಲ್ ಏನಾಗ್ತಿಲ್ಲ ಅಷ್ಟೊಂದು. ಸದ್ಯ 3ನೇ ದಿನದ ರೈಡು ಸಕ್ಸಸ್ಫುಲ್ಲಾಗಿ ಕಂಪ್ಲೀಟ್ ಆಗ್ತದೆ. ಜೊತೆಗೆ ಟಾರ್ಗೆಟ್ಟು. ಸೊ ಎಲ್ಲಿ ಇರಬೇಕು ಅಂತ ಅಂದ್ಕೊಂಡ್ವಿ ಅಲ್ಲಿಗೆ. ಸೊ ಆನ್ ಟಾರ್ಗೆಟು ಎಲ್ಲಿಗೆ ರೀಚ್ ಆಗಬೇಕು ಅಂತ ಅಂದ್ಕೊಂಡೆ ಅಲ್ಲಿಗೆ ರೀಚ್ ಆಗ್ತಾ ಇದೀನಿ, ಹೈದರಾಬಾದ್ಗೆ. ಮುಗೀತು. ಜೈ ಶ್ರೀರಾಮ್ ಅಷ್ಟೇ ಇವಾಗ. ಹತ್ತತ್ರ ಹೈದರಾಬಾದ್ ರೀಚ್ ಆಗಾಯಿತು. ಸೊ ಈ ಕಡೆ ಅದು ನಾಗ್ಪುರ್ ಮುಂಬೈ ಹೈವೇ ಅಂತ ಇದು. ಸೊ ಆ ಕಡೆಯಿಂದ ಹೋಗಬೇಕು. ಏರ್ಪೋರ್ಟು ಹೈದರಾಬಾದ್ ಅಂತ ಹಾಕಿದೆ. ಸೊ ನಾನು ಹೋಗೋ ಲೊಕೇಶನ್ ಯಾವುದು ಅಂತ ನೋಡ್ಕೊಬಿಡ್ತಾಯಿನಿ. ಸಿಕಿಂದ್ರಾಬಾದ್. ಈ ಮ್ಯಾಪಲ್ಲಿ ಓಲಾದಲ್ಲಿ ಮ್ಯಾಪ್ ಸರ್ಚ್ ಮಾಡಿದ್ರೆ ಬರ್ತಾನೆ ಇಲ್ಲ ಆ ಲೊಕೇಶನ್. ಹಾಕ್ಬಿಡೋಣ ಅಂದರೆ ಸೊ ಮೊಬೈಲಲ್ಲೇ ನೋಡ್ಕೊಂಡು ಹೋಗ್ಬೇಕಾಗತ್ತೆ. ಇನ್ನೂ 22 ಕಿಲೋಮೀಟ್ರ್ ಇದೆ, ಮುಂದೆ ಹೋಗಿ ಹಾಕೋಣ. ಏರ್ಪೋರ್ಟೆಲ್ಲ ಇಲ್ಲೇ ಪಕ್ಕದಲ್ಲೇ ಇರಂಗಿದೆ. ಫ್ಲೈಟೆಲ್ಲ ಇಳಿಯೋದೆಲ್ಲ ಕಾಣಿಸ್ತಾ ಇದೆ. ಆವಾಗವಾಗ ಫ್ಲೈಟ್ಗಳು ಬಂದು ಹೋಗ್ತಾ ಇದೆ. ಯಾವುದೋ ರಾಜೀವ್ ಗಾಂಧಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅನಿಸುತ್ತೆ ಇದು, ಹೈದರಾಬಾದಲ್ಲಿ ಇರೋದು. ಹೈದರಾಬಾದ್ ಸಿಟಿಗೆ ಎಂಟ್ರಿ ಆಗಾಯಿತು. ಸೊ ಮ್ಯಾಪು ಕೈಯಲ್ಲಿ ಇಟ್ಕೊಳ್ಳೋಕ್ಕಾಗಲ್ಲ, ಇಲ್ಲಲ್ಲೂ ಬರ್ತಾ ಇಲ್ಲ ನೋಡಿ. ಅಲ್ಲಿ ಸಂದಿಲಿ ಕೆಳಗಡೆ ಮೊಬೈಲು. ಸೊ ಇಲ್ಲಿ ಇಟ್ಕೊಂಡು ಬಗ್ಗಿ ನೋಡ್ಕೊಂಡು ಹೋಗ್ತಾ ಇದೀನಿ. ಇನ್ನೇನು ಮಾಡವ. ಸೊ ಹುಷಾರಾಗಿ ಹೋಗ್ಬೇಕು. ಒಂಚೂರು ಹಳ್ಳಕ್ಕೆ ಬೀಳಿಸ್ಬಿಟ್ರೆ ಮೊಬೈಲ್ ಆಚೆಗೆ ಬಂದು ಕೆಳಗೆ ಬಿದ್ದೋಗುತ್ತೆ. ಸೊ ಬನ್ನಿ ಹೋಗವ. ಇನ್ನೂ ಸುಮಾರು ದೂರ ಹೋಗ್ಬೇಕು. ಇನ್ನೂ 20 ಕಿಲೋಮೀಟ್ರ್ ಹೋಗ್ಬೇಕು. 20 ಕಿಲೋಮೀಟ್ರ್ ಹೆಂಗೆ ಇದನ್ನೇ ನೋಡ್ಕೊಂಡು ಹೋಗ್ಲಿ ಗೊತ್ತಿಲ್ಲ. ಸೊ ರೈಟಿಗೆ ತಗೊಳಕ್ಕೆ ಹೇಳ್ತೈತೆ. ರೈಟ್ಗೆ ಹೋಗವ ಇವಾಗ. ಭಾಷೆ ಜನ ಗೊತ್ತಿಲ್ಲದೋದು ಊರಲ್ಲಿ ಅದು ಹೆಂಗೆ ರಾಜಾರೋಷವಾಗಿ ಇವಿ ಸ್ಕೂಟರ್ ಎತ್ಕೊ ಓಡಾಡ್ತಾ ಇದೀನಿ ಅಂತ. ಸೊ ನನಗೆ ಗೊತ್ತಿಲ್ಲ ಅದು ಎಲ್ಲಿಂದ ಧೈರ್ಯ ಬತ್ತೈತೆ ಅಂತಾನೆ ಗೊತ್ತಾಗ್ತಿಲ್ಲ. ಸುಮ್ಮನೆ ಜೈ ಅಷ್ಟೇ. ಜೈ ಆಂಜನೇಯ, ಜೈ ಶ್ರೀರಾಮ್ ಅಂತ ಒಯ್ತಾ ಇರೋದಷ್ಟೇ. ನನಗೆ ನೆಗ ಬತ್ತೈತೆ, ಮಜಾ ಬತ್ತೈತೆ, ಜೊತೆಗೆ ಭಯ ಅಂತೂ ಆಗ್ತಿಲ್ಲ.
ಸೊ ಮೇಲ್ಗಡೆ ಒಂದು ರೋಡ್ ಹೋಗ್ತಾ ಇದೆ ನೋಡಿ, ಫ್ಲೈಓವರು, ಅಲ್ಲೆಲ್ಲ ಕಾರ್ಗಳಿಗೆ ಮಾತ್ರ ಎಂಟ್ರಿ. ಸೊ ಟೂ ವೀಲರ್ ಎಲ್ಲ ಇಲ್ಲೇ ಹೋಗ್ಬೇಕು, ಆಟೋ ಟೂ ವೀಲರ್ ಎಲ್ಲ. ಹಾಗಾಗಿ ನೀವು ಮುಂದೆ ಜಾಸ್ತಿ ಅದೇ ಕಾಣಿಸ್ತಾ ಇದೆ. ಅದು ಟೋಲ್ ರೋಡ್ ಅನ್ಸುತ್ತೆ ಅದು. ಟ್ರಾಫಿಕ್ ಎಷ್ಟಿದೆ ಅಂತ ಯಪ್ಪ ತಲೆ ಕೆಟ್ಟೋಯ್ತೈತೆ. ಹಿಂಗೆ ಮೂವ್ ಆಗ್ತಾ ಇರೋದು, ಸದ್ಯಕ್ಕೆ ಮೂವ್ ಆಗ್ತಾ ಇದೆ, ಸ್ಟಾಪ್ ಆಗ್ತಿಲ್ಲ. ಬಟ್ ಭಯಂಕರ ಟ್ರಾಫಿಕ್ ಇದೆ, ಆಗ್ತಾನೆ ಇಲ್ಲ. ಸೊ ನಮ್ಮ ಮೈಸೂರವ್ರಿಗೆ ಬೆಂಗಳೂರು ಟ್ರಾಫಿಕ್ಕು ಇಷ್ಟ ಆಗಲ್ಲ, ಹೈದರಾಬಾದ್ ಟ್ರಾಫಿಕ್ಕು ಇಷ್ಟ ಆಗಲ್ಲ. ಇನ್ನೂ ಸುಮಾರು ದೂರ ಹೋಗ್ಬೇಕು. ಅದ್ರಲ್ಲಿ ಬೇರೆ ಆ ಮ್ಯಾಪ್ನ ಕೆಳಗಡೆ ನೋಡ್ಕೊಂಡು ಮೊಬೈಲಲ್ಲಿ ಒಂಚೂರು ಚೂರು ಕಿಂಡಿಲಿ ನೋಡ್ಕೊಂಡು ಓಡಿಸ್ಬೇಕಾ, ತಲೆ ಕೆಟ್ಟೋಯ್ತೈತೆ ನೋಡಿ, ಫುಲ್ ಜಾಮು. ಮತ್ತೆ ಹೋಗಪ್ಪ. ಹೈದರಾಬಾದ್ ಸಿಟಿ ಎಂಟ್ರಿ ಆದ ತಕ್ಷಣ ಟ್ರಾಫಿಕ್ ನೋಡಾಯ್ತು, ಈ ಅದ್ಭುತನೂ ನೋಡಾಯ್ತು. ಸೊ ಇದೇನು ಅಂತ ಮಿಸ್ ಮಾಡದೆ ಕಾಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಇಲ್ಲಿ ಮುಂದೆ ಕಾಣಿಸ್ತಾ ಇದೆ ನೋಡಿ, ಈ ಬಿಲ್ಡಿಂಗು ಏನು ಅಂತ ಮಿಸ್ ಮಾಡದೆ ಕಾಮೆಂಟ್ ಮಾಡಿ ತಿಳಿಸಿ. ನನ್ಗೆ ಗೊತ್ತಿರೋ ಪ್ರಕಾರ ವಿಧಾನಸೌಧ ಹತ್ರ ಕಾಣಿಸ್ತಾ ಇದೆ. ಸೊ ನಿಮಗೆ ಗೊತ್ತಿದ್ರೆ ಮಿಸ್ ಮಾಡದೆ ಕಾಮೆಂಟ್ ಮಾಡಿ. ಸೊ ಇದಂತೂ ಒಂಥರ ಐತೆ, ಅದೇನು ಅಂತ ಮಿಸ್ ಮಾಡದೆ ಕಾಮೆಂಟ್ ಮಾಡಿ. ಹೆಂಗೆ ಬಂದೆ ಏನು ಒಂದು ಗೊತ್ತಿಲ್ಲ, ಮ್ಯಾಪ್ ಹೆಂಗೆ ಕರ್ಕೊಂಬತ್ತು ಹಂಗೆ ಬರ್ತಾ ಇದ್ದೆ ಅಷ್ಟೇ. ನನಗಂತೂ ಏನಂದ್ರೆ ಏನು ಗೊತ್ತಿಲ್ಲ. ಮತ್ತೆ ವಾಪಸ್ ಅದೇ ರೋಡಲ್ಲಿ ಹೋಗ್ಬೇಕು ಅಂದ್ರೂ ಗೊತ್ತಿಲ್ಲ ನನಗೆ, ಆ ರೇಂಜಲ್ಲಿ ಬಂದೆ. ಹೈದರಾಬಾದ್ನ ಬೇಗಂಪೇಟಲ್ಲಿ ಒಂದು ಓಲಾ ಎಕ್ಸ್ಪೀರಿಯನ್ಸ್ ಸೆಂಟರ್ ಇದೆ ನೋಡಿ, ಮುಂದೆ ಕಾಣಿಸ್ತಾ ಇದೆಯಲ್ವಾ. ಸೊ ಇಲ್ಲಿಗೆ ಬರಬೇಕಾಗಿದ್ದು ಏನಕ್ಕೆ ನನ್ನ ಗಾಡಿನ ಇಲ್ಲೇ ಚಾರ್ಜ್ ಹಾಕೋಬೇಕು ಇವತ್ತು ನೈಟು. ಸೊ ಗಾಡಿನ ಚಾರ್ಜ್ ಹಾಕೊಂಡು ಗಾಡಿ ಪಕ್ಕನೇ ಮಲ್ಕೊಬಿಡೋದು. ಸೊ ಅದೇ ಪ್ಲಾನು, ಬನ್ನಿ ಹೋಗ್ಬಿಡವ. ನಮ್ಮ ಮೈಸೂರು ಟು ಅಯೋಧ್ಯ ರೈಡಲ್ಲಿ ಹೈದರಾಬಾದ್ಗಂತೂ ರೀಚ್ ಆಗಾಯ್ತು ನೋಡಿ. ಇವತ್ತು ಟೋಟಲ್ ಆಗಿ 739 ಕಿಲೋಮೀಟರ್ನ ರೀಚ್ ಮಾಡ್ಕೊಂಡಿದ್ದೀವಿ 2.5 ದಿನ ರೈಡಲ್ಲಿ. ಸೊ 2.5 ದಿನದಲ್ಲಿ ಬೆಳಗ್ಗೆ ಟೈಮ್ ಮಾತ್ರ ಗಾಡಿ ಓಡಿಸಿರೋದು. ಸೊ ನೋಡಿ ಇವತ್ತು ಕವರ್ ಮಾಡಿರೋದು 314 ಕಿಲೋಮೀಟರ್. ಶ್ರೀರಾಮನ ಕೃಪೆಯಿಂದ 3ನೇ ದಿನದ ರೈಡನ್ನು ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಆಗೋಯ್ತು, ಏನು ಸಮಸ್ಯೆ ಇಲ್ಲದೆ. ಓಲಾ ಎಕ್ಸ್ಪೀರಿಯನ್ಸ್ ಸೆಂಟರ್ ಹತ್ರನೇ ಇಲ್ಲೇ ಚಾರ್ಜ್ ಹಾಕೊಂಡಿದ್ದೀನಿ ನೋಡಿ. ಮುಂದೆ ಅಲ್ಲ ಕಡೆ ಕಟ್ಟೆ ಕಾಣಿಸ್ತೈತಾ, ಸೊ ಆ ಕಟ್ಟೆಲ್ಲ ಇವತ್ತಿನ ನಿದ್ದೆ. ಸೊ ಇಲ್ಲೇ ನಿದ್ದೆ ಮಾಡ್ಕೊಡೋದು, ಬೆಳಗ್ಗೆ ಎದ್ದು ಮತ್ತೆ ರೈಡ್ ಶುರು ಮಾಡೋಣ. ಶ್ರೀರಾಮ ಸಪೋರ್ಟ್ ಮಾಡ್ತಾ ಇದ್ರೆ ನಮ್ಮ ಹೊಟ್ಟೆ ಪಾಡಿಗೆ ನೋಡಿ ಉಡುಪಿ ಹೋಟ್ಲು ಸಿಕ್ಕಿದೆ ಇವಾಗ ಹೈದರಾಬಾದಲ್ಲಿ ಬಿರಿಯಾನಿ ಅದೆಷ್ಟೇ ಫೇಮಸ್ ಇರಲಿ, ಖಂಡಿತ ಅದಕ್ಕೆಲ್ಲ ಈ ರೈಡಲ್ಲಿ ಅಂತ ತಿರುಗು ನೋಡಲ್ಲ. ಸೊ ನಮ್ಗೆ ಇಡ್ಲಿ ಬಂದೈತೆ, ಇಡ್ಲಿ ತಿನ್ಕೊಂಡು ಹೋಗೋ ಬನ್ನಿ. ಈ ಒಂದು ಇಡ್ಲಿಗೆ 20 ರೂಪಾಯಿ. ಸೊ ಇಡ್ಲಿ ಏನೋ ಸಾಫ್ಟ್ ಆಗಿ ಚೆನ್ನಾಗೈತೆ, ಆದ್ರೆ ಕಾಸ್ಟ್ಲಿ ಮಾತ್ರ. ಮೈಸೂರು ಟು ಅಯೋಧ್ಯದ 3ನೇ ದಿನದ ವಿಡಿಯೋನ ಕಂಪ್ಲೀಟ್ ಮಾಡುವಂತ ಸಮಯ ಬಂತು. ಹಿಂದ್ಗಡೆ ನೋಡಿ ಹೆಲ್ಮೆಟ್ ಕಾಣಿಸ್ತಾ ಇದೆಯಲ್ಲ, ಸೊ ಅದೇ ನಮ್ಮ ಕಟ್ಟೆ. ಬಜೆಟ್ ಅಲ್ಲಿ ಟ್ರಾವೆಲ್ ಮಾಡ್ತಾ ಇರೋದ್ರಿಂದ ಸೊ ಗಾಡಿನೂ ಇಲ್ಲೇ ಚಾರ್ಜ್ ಹಾಕೊಂಡು ಇಲ್ಲೇ ಮಲ್ಕೊಳ್ಳೋದೇ ನಮ್ಮ ಕೆಲಸ. ಈ ವಿಡಿಯೋನಾರ ಇಷ್ಟ ಆಯ್ತು ಅಂದ್ರೆ ಮಿಸ್ ಮಾಡಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಫೇಸ್ಬುಕ್ಕಲ್ಲಿ ನೋಡಿದ್ರೆ ಫಾಲೋ ಮಾಡೋದಂತೂ ಮರೆಯೋಕೆ ಹೋಗ್ಬೇಡಿ. ಹಾಗೆ ಇನ್ಸ್ಟಾಗ್ರಾಮಲ್ಲೂ ಅಷ್ಟೇ ಫಾಲೋ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಸೊ ಚಾನಲ್ ನೇಮ್ ಗೊತ್ತಲ್ವಾ, ಟ್ರಾವೆಲ್ ಫುಡ್ ಇನ್ ಕನ್ನಡ ಅಂತ, 3ರಲ್ಲೂ ಅದೇ ನೇಮಲ್ಲಿ ಇರುತ್ತೆ. 4ನೇ ದಿನದ ರೈಡ್ ಹೆಂಗಾಗುತ್ತೆ ಅಂತ ನೀವು ನೆಕ್ಸ್ಟ್ ವಿಡಿಯೋದಲ್ಲಿ ನೋಡ್ತೀರಾ. ಅಲ್ಲಿವರೆಗೂ ಜೈ ಶ್ರೀರಾಮ್. ನಯನಕುಮಾರ್ಸ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಡಿಮೆ ದರದಲ್ಲಿ ಅತ್ಯಾಧುನಿಕ ಚಿಕಿತ್ಸೆ, 2,000ಕ್ಕೂ ಹೆಚ್ಚು ಯಶಸ್ವಿ ಶಸ್ತ್ರಚಿಕಿತ್ಸೆ ಹಾಗೂ 22,000ಕ್ಕೂ ಹೆಚ್ಚು ಹೊರರೋಗಿಗಳ ಯಶಸ್ವಿ ಚಿಕಿತ್ಸೆ. ಸಂಪರ್ಕಿಸಿ ನೇತಾಜಿ ಸರ್ಕಲ್ ಹತ್ತಿರ, ದಟ್ಟಗಳ್ಳಿ, ಮೈಸೂರು.